ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾದ್ರೆ ಆರ್ಥಿಕತೆಯೇ ಬುಡಮೇಲಾಗುತ್ತೆ. ತೈಲ ಬೆಲೆ ಹೆಚ್ಚಳದಿಂದ ದಿನಬಳಕೆ ವಸ್ತುಗಳು ಸೇರಿ ಪ್ರತಿಯೊಂದರ ಬೆಲೆಯೂ ಕೂಡ ಗಗನಮುಖಿಯಾಗುತ್ತೆ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಎನ್ನೋ ಗಾದಿ ಮಾತಿನಂತೆ ಈಗ ಮಿತವ್ಯಯದ ಮಾತು ಮೋದಿ ಬಾಯಿಂದ ಕೇಳಿಬಂತು. ಇದರ ಮಧ್ಯೆ ಅವರಾಡಿದ ಇನ್ನೊಂದು ಮಾತು ಬರಲಿರುವ ಕರಾಳ ದಿನಗಳನ್ನ ನಮಗೆ ನೆನಪಿಸ್ತಾ ಇದೆ. ದೇಶದಲ್ಲಿ ಇದ್ರು ವಿದೇಶಕ್ಕೆ ತೆರಳಿದ್ರು ಮಿತವ್ಯಯದ ಮಾತು. ಮತ್ತೆ ದೇಶ ಬಡತನದ ಸುಳಿಗೆ ಸಿಲುಕಿಕೊಳ್ಳುತ್ತೆ, ಎಚ್ಚರಿಸಿದ ಮೋದಿ ಮಿತವ್ಯಯದ ಮಂತ್ರ ಜಪಿಸ್ತಾ ಇದ್ದಾರೆ. ದೇಶವಲ್ಲದೆ ಪಂಚರಾಷ್ಟ್ರಗಳ ಪ್ರವಾಸದಲ್ಲೂ ಅದನ್ನ ಸಾರಿ ಹೇಳ್ತಿದ್ದಾರೆ. ಪರಿಸ್ಥಿತಿಗಳು ಬದಲಾಗದಿದ್ದರೆ ಇಡೀ ಜಗತ್ತೇ ಬಡತನದಲ್ಲಿ ಸಿಲುಕುತ್ತೆ ಅಂತ ಎಚ್ಚರಿಸಿದ್ದಾರೆ. पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया के लिए आपदाओं का दशक बन रहा है. हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा. दुनिया की बहुत बड़ी आबादी फिर से गरीबी के दलदल में चली जाएगी. ಮೋದಿ ಮಿತಿ ಮಾತನಾಡ್ತಾ ಇದ್ರೆ ಬೀದರ್ನ ಭಾಲ್ಕಿಯಲ್ಲಿ ಸಿಲಿಂಡರ್ ಹಾಹಾಕಾರ ಸೃಷ್ಟಿಯಾಗಿದೆ. 20 ದಿನದಿಂದ ಸಿಲಿಂಡರ್ ಸಿಗದೆ ಜನ ಪರದಾಡಿದ್ದಾರೆ. ಇಂತಹ ದಿನಗಳು ಬರಬಾರದು ಅಂದ್ರೆ ಮಿತ ಬಳಕೆ ಮಾಡಲೇಬೇಕಾಗಿದೆ. ಮೋದಿ ಸಂದೇಶದ ಬಳಿಕ ಎಚ್ಚೆತ್ತಿರುವ ಜನ ಚಿನ್ನ ಖರೀದಿ ಕಡಿಮೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 50% ಚಿನ್ನ ಖರೀದಿ ಕಡಿಮೆಯಾಗಿದೆ. ಅಟ್ ಪ್ರೆಸೆಂಟು ಅವರು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ವಾಕಿನ್ಸು ನ್ಯಾಚುರಲ್ ಆಗಿ ಕಮ್ಮಿ ಆಗಿದೆ. ಬಟ್ ನಮ್ಮ ಸೈಡ್ಲಿಂದನೂ ಕೂಡ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಕಸ್ಟಮರ್ಸ್ಗೆ ನಾವು ಏನು ಬೆನಿಫಿಟ್ ಏನು ಕೊಡಬೇಕು, ಗೌರ್ಮೆಂಟ್ಗೆ ಏನು ಬೆನಿಫಿಟ್ ಕೊಡಬೇಕು ಅದನ್ನೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಟು ಅರ್ಲಿ ಟು ಪ್ರಿಡಿಕ್ಟ್ ಅದರಿಂದ ನಮ್ಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ. ಅವ್ರು ಹೇಳಿರೋದೇನು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಜ್ಯುವೆಲ್ರಿ, ಈಗ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಜ್ಯುವೆಲ್ರಿ ಅವ್ರು ತೊಗೊಳ್ಳೇಬೇಕಾಗುತ್ತೆ. ಮದುವೆ ಆಗಲಿ ಇನ್ನೊಂದಾಗಲಿ ಮಾಂಗಲ್ಯ ಚೈನಕ್ಕೆ ಅದಕ್ಕೆಲ್ಲ ಅದನ್ನು ತಗೊಳ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ತಾ ಇದ್ದಾರೆ ಅಷ್ಟೇ. ಪೆಟ್ರೋಲ್ ಬಂಕ್ಗಳಲ್ಲಿ ಕಡಿಮೆಯಾಯ್ತು ಸೇಲ್. ಚಿನ್ನವಷ್ಟೇ ಅಲ್ಲ, ತೈಲ ಬಳಕೆಯನ್ನ ಜನ ಕಡಿಮೆ ಮಾಡಿದ್ದಾರೆ. ಬಂಕ್ಗಳಲ್ಲಿ ನಿತ್ಯ 500 ಲೀಟರ್ ವರೆಗೆ ಸೇಲ್ ಕಡಿಮೆಯಾಗ್ತಾ ಇದೆ. ತಕ್ಕಮಟ್ಟಿಗೆ ಸ್ವಲ್ಪ ಸೇಲ್ಸ್ ಕಮ್ಮಿ ಆಗಿದೆ. ಅದು ಒಂದು ಪ್ರಭಾವ ಏನಿರ್ಬೋದು, ಮೋದಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರೋದ್ರಿಂದ ಅವ್ರ ಮಾತು ಕೇಳಿಕೊಂಡು ಕೆಲವು ಜನ ಕಮ್ಮಿ ಉಪಯೋಗಿಸ್ತಾ ಇರ್ಬೋದು. 3-5% ಕಮ್ಮಿ ಆಗಿರ್ಬೋದು ಸರ್ ಸೇಲ್ಸ್. ಅಂದರೆ ಲೀಟರ್ ಕನ್ವರ್ಟ್ ಮಾಡಿದ್ರೆ ಒಂದು 200-500 ಲೀಟರ್ ಕಮ್ಮಿ ಆಗಿದೆ ಸೇಲ್ಸ್. ಕೇಂದ್ರ ಸಚಿವ ವಿ ಸೋಮಣ್ಣ ಮೆಟ್ರೋದಲ್ಲಿ ಪ್ರಯಾಣಿಸಿ ಮೋದಿ ಸಂದೇಶ ಪಾಲಿಸಿದ್ದಾರೆ. 2013 ಏನು ಕ್ರೈಸಿಸ್ ಇತ್ತು? ಯಾಕೆ ಚಿದಂಬರಂ ಹೇಳಿದ್ರೆ ಜಗತ್ನಾಗ ಎಲ್ಲೂ ಯುದ್ಧ ಇರಲಿಲ್ಲ, ಏನೂ ತೊಂದರೆ ಇರಲಿಲ್ಲ, ಹಾರ್ಮೋಜ್ ಜಲಸಂಧಿ ಓಪನ್ ಇತ್ತು. ಈಗ ನಾವು ಹೇಳಿರೋದು ಏನಂತಂದ್ರೆ ಇಡೀ ಜಗತ್ತಿನಲ್ಲಿ LPG ಏನಿದೆ ಅದು ಕೆಲವೇ ದೇಶಗಳಲ್ಲಿದೆ, ಅಲ್ಲೆಲ್ಲ ಯುದ್ಧನೂ ಆಗಿದೆ. ಆ ಹಿನ್ನೆಲೆ ಒಳಗೆ ಸ್ವಲ್ಪ ಮಿತವ್ಯಯವನ್ನು ಮಾಡಬೇಕು ಅನ್ನುವಂಥದ್ದು ಒಂದು. ಇವತ್ತಿನ ಈ ಒಂದು ಪರಿಸ್ಥಿತಿ ಏನಿದೆ ಇದನ್ನು ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ಸರಿಪಡಿಸದೆ ಹೋದರೆ ಇವತ್ತು ಎಷ್ಟೇ ನಮ್ಮಲ್ಲಿ ಹಣದ ತೈಲಿ ಇದ್ರೂ ಹಿಂದೆ ಇದ್ದಂಥ ಬಡತನ ಏನಿದೆ ಆ ಬಡತನಕ್ಕೆ ನಮ್ಮ ದೇಶ ಅಷ್ಟೇ ಅಲ್ಲ ಹಲವಾರು ದೇಶದ ಬಡತನವನ್ನು ನಾವು ಕಾಣಬೇಕಾಗ್ತದೆ. ಇವತ್ತು ಕಿರಣ್ ಸೂರ್ಯ, ವಿನಯ್ ಕಾಶ್ಯಪ್ಪನವರ್, TV9 ಬೆಂಗಳೂರು.